Dear students, welcome back to online classes. Dear student, this is lesson Geographical Features and Prehistoric India. This lesson is the second lesson in the 8th standard social science. The geographical environment has influenced every country and people in the world. There is an intimate relationship between human life and the environment. Hence, it is necessary to learn about the geographical environment in order to know about human history. India is a subcontinent occupying a huge area in the southern part of the Asian continent, as it is surrounded by water on three sides and land on one side. It is peninsula. India shares its boundaries with Pakistan, Afghanistan, China, Nepal, Bhutan, Bangladesh and Myanmar. It consists of 29 states and 6 union territories and one national capital region, Delhi. ಹಾರೆ ಮಕ್ಕಳ ಅಗರ್ ಇವ್ರು ಏನು ಹೇಳ್ತಿದ್ದಾರಪ್ಪ ಅಂದ್ರೆ ಇಲ್ಲಿ ದ ಜಿಯೋಗ್ರಫಿಕಲ್ ಎನ್ವಿರಾನ್ಮೆಂಟ್ ಆಸ್ ಇನ್ಫ್ಲುಯೆನ್ಸ್ಡ್ ಎವರಿ ಕಂಟ್ರಿ ಅಂಡ್ ಪೀಪಲ್ ಇನ್ ದ ವರ್ಲ್ಡ್ ಅಂತ ಕೊಟ್ಟರು. ಅಂದ್ರೆ ಏನಪ್ಪ ಇದ್ರ ಅರ್ಥ ಅಂದ್ರೆ ಜಗತ್ತಿನ ಪ್ರತಿಯೊಂದು ರಾಷ್ಟ್ರನೂ ಸಹ ನೋಡಿ ಎವರಿ ಕಂಟ್ರಿ ಅಂಡ್ ಪೀಪಲ್ ಇನ್ ದ ವರ್ಲ್ಡ್ ಅಂದ್ರೆ ಜಗತ್ತಿನ ಪ್ರತಿಯೊಂದು ರಾಷ್ಟ್ರ ಹಾಗೂ ಜನ ಸಮುದಾಯಗಳ ಒಂದು ಮೇಲೆ ಅಂದ್ರೆ ಜನ ಸಮುದಾಯಗಳ ಮೇಲೆ ಭೌಗೋಳಿಕ ಪರಿಸರ ಅನ್ನಂಥದ್ದು ಅಂದ್ರೆ ಜಿಯೋಗ್ರಫಿಕಲ್ ಎನ್ವಿರಾನ್ಮೆಂಟ್ ಅಂದ್ರೆ ದಟ್ ಮೀನ್ಸ್ ಭೌಗೋಳಿಕ ಪರಿಸರ ಅಂತದ್ದು. ಸೊ ಆಸ್ ಇನ್ಫ್ಲೂಯೆನ್ಸ್ಡ್ ಅಂತ ಕೊಟ್ಟರು ಅಂದ್ರೆ ಏನಪ್ಪಾ ಅಂದ್ರೆ ಪ್ರಭಾವನ ಬೀರಿದೆ ಅಂತ ಹೇಳ್ತಿದ್ದಾರೆ. ದೇರ್ ಈಸ್ ಆನ್ intimate relationship between human life and the environment. Hence, it is necessary to learn about the geographical environment. In order to know about human history, India is a subcontinent occupying a huge area in the southern part of the Asian continent. ಹಂಗಂದ್ರೆ ಮಾನವನ ಜೀವನಕ್ಕೂ ಸಹ ಅವನ ಪರಿಸರಕ್ಕೂ ನೋಡಿ ಇಲ್ಲಿ ಕೊಟ್ಬಿಟ್ಟು ಇಂಟಿಮೇಟ್ ರಿಲೇಶನ್ಶಿಪ್ ಇದೆಯಂತೆ. ಅಂದ್ರೆ ಬಿಟ್ವೀನ್ ಹ್ಯೂಮನ್ ಲೈಫ್ ಅಂಡ್ ದ ಎನ್ವಿರಾನ್ಮೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಮಾನವನ ಜೀವನ ಅಂದ್ರೆ ಹ್ಯೂಮನ್ ಲೈಫ್ ಅಂಡ್ ದ ಎನ್ವಿರಾನ್ಮೆಂಟ್ ಪರಿಸರಕ್ಕೂ ಸಹ ನಿಕಟವಾದಂತಹ ಸಂಬಂಧ ಇದೆ. ಅಂದ್ರೆ ಇಂಟಿಮೇಟ್ ರಿಲೇಶನ್ಶಿಪ್ ಅಂತ ಹೇಳ್ತಾರೆ, ನಿಕಟವಾದಂತಹ ಸಂಬಂಧ ಇದೆ ಅಂತ ಹೇಳ್ತಿದ್ದಾರೆ. ಹೆನ್ಸ್ ಅದರಿಂದ ಏನಪ್ಪಾ ಅಂದ್ರೆ ಇಟ್ ಈಸ್ ನೆಸೆಸರಿ ಟು ಲರ್ನ್ ಅಬೌಟ್ ದ ಜಿಯೋಗ್ರಫಿಕಲ್ ಎನ್ವಿರಾನ್ಮೆಂಟ್ ಇನ್ ಆರ್ಡರ್ ಟು ನೋ ಅಬೌಟ್ ಹ್ಯೂಮನ್ ಹಿಸ್ಟರಿ. ಹಾಗಾದ್ರೆ ಮಕ್ಕಳ ಮನುಷ್ಯನ ಒಂದು ಚರಿತ್ರೆಯನ್ನ ತಿಳಿಯೋದಿಕ್ಕೆ, ಮನುಷ್ಯನ ಇತಿಹಾಸವನ್ನ ತಿಳಿಯೋದಿಕ್ಕೆ ಈ ಭೌಗೋಳಿಕ ಪರಿಸರದ ಒಂದು ಅರಿವು ಅತ್ಯವಶ್ಯಕವಾಗಿದೆ ಅಂದ್ರೆ ಇಟ್ ಇಸ್ ನೆಸೆಸರಿ. ಏನು ಇಟ್ ಈಸ್ ನೆಸೆಸರಿ ಮೀನ್ಸ್ ಇದು ಅತ್ಯವಶ್ಯಕ ಮತ್ತೆ ಅವಶ್ಯಕವಾಗಿದೆ ಅಂತ ಹೇಳ್ತಿದ್ದಾರೆ. ಇಂಡಿಯಾ ಇಸ್ ಅ ಸಬ್ ಕಾಂಟಿನೆಂಟ್ ಆಕ್ಯುಪೈಯಿಂಗ್ ಎ ಹ್ಯೂಜ್ ಏರಿಯಾ ಇನ್ ದ ಸೌತರ್ನ್ ಪಾರ್ಟ್ ಆಫ್ ದ ಏಷ್ಯನ್ ಕಾಂಟಿನೆಂಟ್. ಏಷ್ಯಾ ಖಂಡದ ಒಂದು ದಕ್ಷಿಣ ಭಾಗದಲ್ಲಿ ವಿಶಾಲವಾದಂತಹ ಪ್ರದೇಶನ ಹೊಂದಿರುವಂತಹ ಭಾರತ ಒಂದು ಉಪಖಂಡ ಮೀನ್ಸ್ ಸಬ್ ಕಾಂಟಿನೆಂಟ್ ಅಂತ ಕರಿತೀವಿ. ಅದರ ಅರ್ಥ ಏನು ಉಪಖಂಡ ಅಂತ ಕರಿತೀವಿ ಅಂದ್ರೆ ಏಷ್ಯಾದ ಒಂದು ಉಪಖಂಡವಾಗಿ ಈ ಭಾರತವನ್ನ ನಾವು ಕರಿತಾ ಇದೀವಿ ಅಂತ ಹೇಳ್ತಿದ್ದಾರೆ. ಎಸ್ ಇಟ್ ಈಸ್ ಸರೌಂಡೆಡ್ ಬೈ ವಾಟರ್ ಆನ್ ತ್ರೀ ಸೈಡ್ಸ್ ಅಂಡ್ ಲ್ಯಾಂಡ್ ಆನ್ ಒನ್ ಸೈಡ್. ಇಟ್ ಇಸ್ ಎ ಪೆನಿನ್ಸುಲಾ. ಅಂದ್ರೆ ಏನಪ್ಪ ಹಾಗಾದ್ರೆ ಅಂದ್ರೆ ಮೂರು ಕಡೆ ನೀರಿನಿಂದಲೂ ಸಹ ಅಂದ್ರೆ ನೋಡಿ ಇಲ್ಲೇ ಕೊಟ್ರು ಸರೌಂಡೆಡ್ ಬೈ ವಾಟರ್ ಆನ್ ತ್ರೀ ಸೈಡ್ಸ್ ಮೀನ್ಸ್ ಮೂರು ಕಡೆ ನೀರಿನಿಂದಲೂ ಒಂದು ಕಡೆ ಭೂಭಾಗದಿಂದಲೂ ಸಹ ಆವೃತವಾಗಿರುವಂತಹ ಇದೊಂದು ಪರ್ಯಾಯ ದ್ವೀಪ ಅಂತ ಕೊಡ್ತಿದ್ದಾರೆ. ಹಾಗಾದ್ರೆ ಇಂಡಿಯಾ ಶೇರ್ಸ್ ಇಟ್ಸ್ ಬೌಂಡರೀಸ್ ವಿತ್ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್ ಅಂಡ್ ಮಯನ್ಮಾರ್. ಅಂದೇನಪ್ಪಾ ಅಂದ್ರೆ ಭಾರತ ಇದು ಪಾಕಿಸ್ತಾನ ಆಗ್ಬೋದು, ಅಫ್ಘಾನಿಸ್ತಾನ ಮತ್ತೆ ಚೀನಾ, ನೇಪಾಳು, ಭೂತಾನು, ಬಾಂಗ್ಲಾ ಮತ್ತೆ ಮಯನ್ಮಾರ್ ಗಳೊಂದಿಗೆ ಸಹ ತನ್ನ ಭೂಗಡಿಯನ್ನ ನೋಡಿ ಇಂಡಿಯಾ ಶೇರ್ಸ್ ಇಟ್ಸ್ ಬೌಂಡರೀಸ್ ಮೀನ್ಸ್ ಗಡಿಯ ರೇಖೆಯನ್ನ ಒಳಗೊಂಡಿದೆ. ಹಾಗಾದ್ರೆ ಇಟ್ಸ್ ಕನ್ಸಿಸ್ಟ್ ಆಫ್ 29 ಸ್ಟೇಟ್ಸ್ ಅಂಡ್ 6 ಯೂನಿಯನ್ ಟೆರಿಟರೀಸ್. ಹಾಗಾದ್ರೆ ಏನಪ್ಪಾ ಅಂದ್ರೆ 29 ರಾಜ್ಯಗಳು, 6 ಕೇಂದ್ರಾಡಳಿತ ಪ್ರದೇಶಗಳನ್ನ ಅಂದ್ರೆ 6 ಯೂನಿಯನ್ ಟೆರಿಟರೀಸ್ ಅಂಡ್ 1 ನ್ಯಾಷನಲ್ ಕ್ಯಾಪಿಟಲ್ ಮೀನ್ಸ್ ಒಂದು ರಾಷ್ಟ್ರದ ರಾಜಧಾನಿ. ನಾವು ಯೂನಿಯನ್ ಟೆರಿಟರೀಸ್ ಅಲ್ಲಿ ರಾಷ್ಟ್ರದ ರಾಜಧಾನಿ ಆದಂತಹ ಡೆಲ್ಲಿನೂ ಸಹ ಸೇರಿಸ್ತದೆ. ಆದ್ರೆ ಆಗ ನಾವು 7 ಯೂನಿಯನ್ ಟೆರಿಟರೀಸ್ ಅಂತ ಹೇಳ್ತೀವಿ ಟೋಟಲಿ. ಆದ್ರೆ ಇಲ್ಲಿ 6 ಯೂನಿಯನ್ ಟೆರಿಟರೀಸ್ ಮೀನ್ಸ್ 6 ಕೇಂದ್ರಾಡಳಿತ ಪ್ರದೇಶಗಳ ಜೊತೆಗೆ ಇಲ್ಲಿ ಸಪರೇಟ್ ನಾವು ಯಾವ್ದನ್ನ ಹೇಳ್ತಿದ್ದೇವಪ್ಪ ಅಂದ್ರೆ 1 ನ್ಯಾಷನಲ್ ಕ್ಯಾಪಿಟಲ್ ಅಂತಾನೂ ಸಹ ಹೇಳ್ಕೊತಾ ಇದೀವಿ. ಅಂದ್ರೆ ಅದು 1 ನ್ಯಾಷನಲ್ ಕ್ಯಾಪಿಟಲ್ ರೀಸನ್ ಯಾವುದು ಡೆಲ್ಲಿನೂ ಸಹ ನಾವು ಸೇರಿಸ್ಕೊಂಡ್ರೆ ಒಟ್ಟು 7 ಕೇಂದ್ರಾಡಳಿತ ಪ್ರದೇಶ ಅಂತ ಕರಿತೀವಿ. ಆದ್ರೆ ಇದು ನ್ಯಾಷನಲ್
ನಾವು ಕ್ಯಾಪಿಟಲ್ಗೆ ಸೇರಿಸೋದ್ರಿಂದ ಇದನ್ನ ಸಪ್ರೇಟ್ ಹೇಳ್ತೀವಿ. ಸೊ ಇದು ಮಿಕ್ಕಿದಂತಹ ರಿಮೈನಿಂಗ್ ಯಾವ್ಯಾವ್ದಪ್ಪ ಯೂನಿಯನ್ ಟೆರಿಟರೀಸ್ ಮೀನ್ಸ್ 6 ಯೂನಿಯನ್ ಟೆರಿಟರೀಸ್ ಅಂತ ಹೇಳ್ತಿದ್ದೀವಿ. 29 ಸ್ಟೇಟ್ಸು, 6 ಯೂನಿಯನ್ ಟೆರಿಟರೀಸು ಮತ್ತೆ 1 ನ್ಯಾಷನಲ್ ಕ್ಯಾಪಿಟಲ್ ರೀಸನ್ ಡೆಲ್ಲಿ ಅಂತ ಹೇಳ್ತಾ ಮುಂದಿನ ಒಂದು ಇದನ್ನ ನೋಡೋಣ ಮಕ್ಕಳ. ಮುಂದಿನ ವಿಷಯವನ್ನ India's geographical features comprise the Himalayan mountains, the Indo-Gangetic plain in the north, the Deccan Plateau and the coastal region in the south. The snow-capped mountains in the north include some of the tallest mountain peaks in the world. They help to preserve the safety and security of India. There have been very few institutions on ancient India from the northern Himalayan region. The attacks have been mainly from the northwestern side through the valleys of Bolan and Khyber passes. The flat Indo-Gangetic plain are extremely fertile. The ancient civilizations of Indus Valley and the Vedic period flourished here. Many battles have been fought from time to time to establish control over this area. Usually the dynasties that established control over this fertile Gangetic plain also established empires. ಹಾಗಾದ್ರೆ ಏನಪ್ಪ ಇದರ ಅರ್ಥ ಅಂದರೆ ಇಂಡಿಯಾಸ್ ಜಿಯೋಗ್ರಫಿಕಲ್ ಫೀಚರ್ಸ್ ಕಾಂಪ್ರೈಸ್ ದ ಹಿಮಾಲಯನ್ ಮೌಂಟೇನ್ಸ್, ದ ಇಂಡೋ-ಗಂಗೆಟಿಕ್ ಪ್ಲೇನ್ ಇನ್ ದ ನಾರ್ತ್, ದ ಡೆಕ್ಕನ್ ಪ್ಲಾಟ್ಯೂ ಅಂಡ್ ದ ಕೋಸ್ಟಲ್ ರೀಸನ್ ಇನ್ ದ ಸೌತ್. ಹಾಗಾದ್ರೆ ಏನಪ್ಪ ಭಾರತದ ಒಂದು ಭೂ ರಚನೆಯೂ ಸಹ ಉತ್ತರದಲ್ಲಿ ನೋಡಿ ಮಕ್ಕಳ, ಇಲ್ಲಿ ಇಂಡಿಯಾ ಜಿಯೋಗ್ರಫಿಕ್ ಫೀಚರ್ಸ್ ಕಾಂಪ್ರೈಸ್ ದ ಹಿಮಾಲಯನ್ ಮೌಂಟೇನ್ಸ್, ದ ಇಂಡೋ-ಗಂಗೆಟಿಕ್ ಪ್ಲೇನ್ ಇನ್ ದ ನಾರ್ತ್ ಅಂತ ಕೊಟ್ಟು ಅಂದ್ರೆ ಏನಪ್ಪ ಅಂದರೆ ಭಾರತದ ಭೂ ರಚನೆಯೂ ಸಹ ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳನ್ನು ಮತ್ತು ಇಂಡೋ ಗಂಗೆಟಿಕ್ ಪ್ಲೇನ್ ಮೀನ್ಸ್ ಸಮತಟ್ಟಾದ ಸಿಂಧು ಗಂಗಾ ಬಯಲು ಒಂದು ಪ್ರದೇಶವನ್ನು, ಮತ್ತು ದ ಡೆಕ್ಕನ್ ಪ್ಲಾಟ್ಯೂ ಅಂಡ್ ದ ಕೋಸ್ಟಲ್ ರೀಸನ್ ಇನ್ ದ ಸೌತ್, ಮತ್ತು ದಕ್ಷಿಣದ ದಖನ್ ಪ್ರಸ್ಥಭೂಮಿಯನ್ನು, ಮತ್ತು ಕೋಸ್ಟಲ್ ರೀಸನ್ ಮೀನ್ಸ್ ಕರಾವಳಿ ತೀರ ಪ್ರದೇಶಗಳನ್ನು ಸಹ ದಕ್ಷಿಣ ಭಾಗದಲ್ಲಿ ಇದು ಒಳಗೊಂಡಿದೆ ಅಂತ ಹೇಳ್ತಿದ್ದಾರೆ. ನೋಡಿ, ಉತ್ತರದಲ್ಲಿ ಹಿಮಾಲಯ ಮೌಂಟೇನ್ಸ್ಗಳನ್ನು, ಇಂದು ಗಂಗೆಟಿಕ್ ಪ್ಲೇನನ್ನು ಮೀನ್ಸ್ ಹಿಮಾಲಯ ಪರ್ವತ ಶ್ರೇಣಿಗಳನ್ನು, ಮತ್ತು ಸಿಂಧು ಗಂಗಾ ಬಯಲು ಪ್ರದೇಶವನ್ನು ಉತ್ತರದಲ್ಲಿ, ದಕ್ಷಿಣದಲ್ಲಿ ಸಹ ದಖನ್ ಪ್ರಸ್ಥಭೂಮಿಯನ್ನು ಮತ್ತು ಕರಾವಳಿ ತೀರ ಪ್ರದೇಶಗಳನ್ನು ಈ ಭಾರತದಂಥದ್ದು ಒಳಗೊಂಡಿದೆ. ದ ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್ ಇನ್ ದ ನಾರ್ತ್ ಇನ್ಕ್ಲೂಡ್ ಸಮ್ ಆಫ್ ದ ಟಾಲೆಸ್ಟ್ ಮೌಂಟೇನ್ ಪೀಕ್ಸ್ ಇನ್ ದ ವರ್ಲ್ಡ್. ಹಾಗಾದರೆ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ ಸಹ ಜಗತ್ತಿನಲ್ಲೇ ಅತ್ಯಂತ ಎತ್ತರವಾದಂಥ ಶಿಖರಗಳನ್ನು ಒಳಗೊಂಡಿದೆ. ಟಾಲೆಸ್ಟ್ ನೋಡಿ, ಸಮ್ ಆಫ್ ದ ಟಾಲೆಸ್ಟ್ ಮೌಂಟೇನ್ ಪೀಕ್ಸ್ ಇನ್ ದ ವರ್ಲ್ಡ್ ಸೊ ಒಳಗೊಂಡಿದೆ. ದೇ ಹೆಲ್ಪ್ ಟು ಪ್ರಿಸರ್ವ್ ದ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ಇಂಡಿಯಾ. ಭಾರತದ ಒಂದು ಸುರಕ್ಷತೆಯನ್ನು ಮತ್ತು ಭದ್ರತೆಯನ್ನು, ಇದು ಭಾರತದ ಒಂದು ಸುರಕ್ಷತೆ ಮತ್ತು ಭದ್ರತೆಯನ್ನು ಇವು ಕಾಯ್ದಿರಿಸೋದಕ್ಕೆ ಸಹ ಇದು ನಮಗೆ ಸಹಾಯಕವಾಗಿದೆ ಅಂತ ಹೇಳ್ತಿದ್ದಾರೆ. ಯಾವುದನ್ನ? ಈ ಮೌಂಟೇನ್ಸ್ಗಳನ್ನ, ಪರ್ವತ ಶಿಖರಗಳನ್ನ ಅಂತ ಹೇಳ್ತಿದ್ದಾರೆ. There have been very few institutions on ancient India from the northern Himalayan region. The attacks have been mainly from the northwestern side through the valleys of Bolan and Khyber passes. ಭಾರತ ಒಂದು ಪ್ರಾಚೀನ ಭಾರತ ಮೇಲೆ ಉತ್ತರದ ಹಿಮಾಲಯದ ಮೂಲಕ ಆದಂತಹ ಒಂದು ಅತಿಕ್ರಮಣಗಳು ನೋಡಿ ವಿರಳ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಈ ವಾಯುವ್ಯ ಭಾರತದಲ್ಲಿನ ಬೋಲಾನ್ ಮತ್ತು ಕೈಬರ್ ಕಣಿವೆ ಮಾರ್ಗಗಳ ಮೂಲಕ ನೋಡಿ ಇಲ್ಲೇ ಕೊಟ್ಟರು, ಬೋಲಾನು ಮತ್ತು ಕೈಬರ್ ಪಾಸಸ್ ಅಂತ ಕೊಟ್ಟರು. ವ್ಯಾಲೀಸ್ ಆಫ್ ಬೋಲಾನ್ ಆ್ಯಂಡ್ ಕೈಬರ್ ಪಾಸಸ್ ಅದೇನಪ್ಪ ಅಂದರೆ ಬೋಲಾನು ಮತ್ತು ಕೈಬರ್ನ ಕಣಿವೆ ಮಾರ್ಗಗಳ ಮೂಲಕ ದಾಳಿಗಳು ಸಂಭವಿಸಿದ್ವು. ಆದರೆ ಈ ಒಂದು ಸಮತಟ್ಟಾದ ಸಿಂಧು ಗಂಗಾ ಬಯಲು ಸೀಮೆಗಳು ಅತ್ಯಂತ ಫಲವತ್ತಾದ ಇಲ್ಲಿ ಪ್ರದೇಶಗಳು ನೋಡಿ. ದ ಫ್ಲಾಟ್ ಇಂಡೋ ಗಂಗೆಟಿಕ್ ಪ್ಲೇನ್ಸ್ ಎಕ್ಸ್ಟ್ರೀಮ್ಲಿ ಫರ್ಟೈಲ್ ಅಂತ ಕೊಟ್ಟರು. ಅಂದರೆ ಏನಪ್ಪ ಅಂದರೆ ಸಿಂಧು ಗಂಗಾ ಬಯಲು ಸೀಮೆಗಳು ಸಹ ಅತ್ಯಂತ ಫಲವತ್ತತೆಯಿಂದ ಕೂಡಿದಂತಹ ಪ್ರದೇಶಗಳು ಅಂತ ಹೇಳ್ತಿದ್ದಾರೆ. ದ ಏನ್ಷಿಯಂಟ್ ಸಿವಿಲೈಸೇಷನ್ಸ್ ಆಫ್ ಇಂದೂಸ್ ವ್ಯಾಲಿ ಅಂಡ್ ವೇದಿಕ್ ಪೀರಿಯಡ್ ಫ್ಲೋರಿಶ್ಡ್ ಹಿಯರ್. ಮೆನಿ ಬ್ಯಾಟಲ್ಸ್ ಹ್ಯಾವ್ ಬೀನ್ ಫೌಟ್ ಫ್ರಮ್ ಟೈಮ್ ಟು ಟೈಮ್ಸ್ ಟು ಎಸ್ಟಾಬ್ಲಿಷ್ ಕಂಟ್ರೋಲ್ ಓವರ್ ದಿಸ್ ಏರಿಯಾ. ನೋಡಿ ಮಕ್ಕಳು, ಹಂಗಂದ್ರೆ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಕಾಲದಿಂದ ಕಾಲಕ್ಕೆ ಈ ಫಲವತ್ತಾದ ಪ್ರದೇಶದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಅಂತಲೇ ಸಹ ಅನೇಕ ಕದನಗಳು, ಅಂದರೆ ಏನಪ್ಪ ಅಂದರೆ ಬ್ಯಾಟಲ್ಸ್ ಮೀನ್ಸ್ ಮೆನಿ ಬ್ಯಾಟಲ್ಸ್ ಮೀನ್ಸ್ ಅನೇಕ ಕದನಗಳು ಸಹ ಹ್ಯಾವ್ ಬೀನ್ ಫೌಟ್ ಫ್ರಮ್ ಟೈಮ್ ಟು ಎಸ್ಟಾಬ್ಲಿಷ್ ಕಂಟ್ರೋಲ್ ಓವರ್ ದಿಸ್ ಏರಿಯಾ. ನೋಡಿ, ಒಂದು
ಫಲವತ್ತಾದ ಒಂದು ಪ್ರದೇಶದ ಮೇಲೆ ಹಿಡಿತವನ್ನು ಸಾಧಿಸಿದಕ್ಕೆ ಸಹ ಅನೇಕ ಕದನಗಳು ಸಹ ಇಲ್ಲಿ ಸಂಭವಿಸಿದ್ದು ಅಂತ ಹೇಳ್ತಿದ್ದಾರೆ. ಆದರೆ ನೋಡಿ, ಸಾಮಾನ್ಯವಾಗಿ ಹೇಳಿದರೆ ದ ಡೈನೆಸ್ಟೀಸ್ ದಟ್ ಎಸ್ಟಾಬ್ಲಿಷ್ಡ್ ಕಂಟ್ರೋಲ್ ಓವರ್ ದಿಸ್ ಫೋರ್ಟೈಲ್ ಗಂಗೆಟಿಕ್ ಪ್ಲೇನ್ ಆಲ್ಸೋ ಎಸ್ಟಾಬ್ಲಿಷ್ಡ್ ಎಂಪೈರ್ಸ್. ಅದೇನಪ್ಪ ಅಂದರೆ, ಸಾಮಾನ್ಯವಾಗಿ ಯಾರು ಗಂಗಾ ನದಿಯ ಫಲವತ್ತಾದ ಒಂದು ಪ್ರದೇಶದ ಮೇಲೆ ಕಂಟ್ರೋಲ್ ಮೀನ್ಸ್ ನಿಯಂತ್ರಣವನ್ನು ಹೊಂದಿದ್ದರೋ ಆ ರಾಜಮನೆತನಗಳೇ ಸಹ ಚಕ್ರಾಧಿಪತಿಗಳು ಸಹ ಆಗಿದ್ರು ಅಂತ ಹೇಳ್ತಿದ್ದಾರೆ. ಮಕ್ಕಳ, ಇವತ್ತಿನ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯನ್ನು ನೆಕ್ಸ್ಟ್ ಪಾಠವನ್ನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.